ನೀವು ನೋಡ್ತಿರ್ಬೋದು ಎಷ್ಟು ಮಿಂಚು ಬರತ್ತಂದ್ರೆ ಸುತ್ತಲೂ ಮಿಂಚು ಹೊಡೆತೈತೆ ರೀ. ಇದೇ ನಿನ್ನ ರಾಣೆಬೆನ್ನೂರು ಭಾರಿ ಪುಣ್ಯವಂತರು ಅನ್ಸತ್ತೆ ರೈತರೆಲ್ಲರೂ. ಅಲ್ಲೇ 3 ದಿನ ಆತು ಹಿಡ್ಕೊಂಡು ಹೊಡ್ಯಾಕತ್ತಿರೋದನ್ನು ಬಿಡೋಕ್ಕೊಲ್ದು. ಸಾಯಂಕಾಲ ಆತಂದ್ರೆ ಸ್ಟಾರ್ಟ ನಡಗಿಸಿ ಬಿಡ್ತೈತಿ ಭೂಮಿ. ನೋಡ್ರಿ ಹೆಂಗೆ ಬಿಡುತ್ತೈತಿ, ಏನು ಮಿಂಚು, ಏನು ಮಳೆ. ಎಲ್ಲ ರೈತರು ಖುಷಿ ಆಗ್ಬಿಟ್ರು. ಅಂಥದ್ದು ಮರ ಒಂದು ಐತ್ರಿ, ತೆಂಗಿನ ಗಿಡದ ಮರ ಒಂದು ಗರಿ ಬಿದ್ದೈತಿ ಹೊರ್ತಕ್ಕೆ, ಮಳೆ ಹೊರ್ತಕ್ಕೆ ಗಾಳಿಗೆ ಪಾಳಿಗೆ. ಆ ಕಡೆ ಒಂದು ತೆಂಗಿನಕಾಯಿ ಬಿದ್ದೈತಿ, ಸೈಕಲ್ ಹುಡ್ಕೊಂಡು ಬಿದ್ದೈತಿ. ನೋಡಕತ್ತೀರಿ ನೀವು, ಕಾಣಬೇಕು ವಿಪರೀತ ಮಳೆ. ಇವು ಫಸ್ಟ್ನಾಗ ಬರೋವೆಲ್ಲ ಗುಡುಗು ಸಿಡ್ಲಿನ ಮಳೆನ ಅವು. ಹೊಡೆದ್ರೆ ಅವ ಹರ್ನಾಳಿಗೆ ಗಟ್ರ ಪಟ್ರ ಕಿತ್ಕೊಂಡು ಹೋಗ್ಬೇಕು, ಹಂಗೆ ಹೊಡಿತೀವಿ. ಇಂಥ ಮಳೆ ನೋಡೋಕೆ ನಾವು ಎಷ್ಟೋ ಪುಣ್ಯ ಮಾಡಿರ್ಬೇಕು. ಈ ಮಳೆ, ಇದು ನೇಚರ್, ಇವನ್ನೆಲ್ಲ ನೋಡೋಕೆ ನಾವು ಒಂಥರ ಪುಣ್ಯನ ಮಾಡಿರ್ಬೇಕು. ನೋಡಿ ವಿಡಿಯೋದಾಗ ಎಷ್ಟು ಸರಿ ಆಕೈತಿ. ನೀವು ಕೂಡ ನಿಮ್ಮ ಸುತ್ತಮುತ್ತಲಾಗ ಈಗ ಮಳೆ ಆಕೈತಿ ತಂದು ಪ್ರೆಸೆಂಟ್ ನಮ್ಗೆ ಕಮೆಂಟ್ ಮಾಡಿರಿ. ನಾವು ರಾಣೆಬೆನ್ನೂರು ತಾಲೂಕು ಚೋಡೇದಾನಪುರ ಗ್ರಾಮದಾಗಿದ್ದು ಪ್ರೆಸೆಂಟ್ ಹಾಕ್ಯಂಡು ಹೊಡ್ಯಾಕತ್ತೈತಿ ಇಲ್ಲಿ. ಅಲ್ಲೇ 1.5 ತಾಸು ಆತೀನಿ ಬಿಡೋಕ್ಕಿಲ್ದು. ನೋಡ್ರಿ ಹೆಂಗೆ ಬಿಡುತ್ತೈತಿ. ನೀವು ಸುತ್ತಲೂ ಹೋದ್ರೆ ಬಿಡೋದಲ್ಲದು, ಹಂಗೈತೆ ರೀ ಮಾಡೋ ಮಳೆ ಎಲ್ಲ. ಇನ್ನೇನು ಬೈಕ್ನಾರು ದೂರ ಓಡಾಡ್ರೆ ಎಲ್ಲರೂ ಸೈಟ್ ಹಚ್ಚಿ ನಿಂತ್ಕೊಂಡು ಹೋಗೋದು ಒಳ್ಳೆಯದು. ಸಿಡಿಲು ಪಡಲು ಬಡೆ ಮುನ್ಸೂಚನೆ ಇರ್ತವೆ. ಯಾಕಂದ್ರೆ ನೋಡ್ರಿ ಅಂಥ ಸಿಡಿಲದು ಮಿಂಚು.